ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾ ಹರತು ಮೇಶಿನಿ. ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಶನಿ ಫಲ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೆಲವೊಂದಷ್ಟು ಸಮಸ್ಯೆಗಳಾಗ್ತದೆ. ಕಾರಣ 9ನೇ ಭಾವದಲ್ಲಿ ಬರ್ತಕ್ಕಂಥ ಶನಿ. ಜನ್ಮನೆ ದ್ವಾದಶೆ ಮಂದೆ ಚತುರ್ಥೆ ನವ ಪಂಚಮೆ. ಅದೆಲ್ಲ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಭಾವಗಳಲ್ಲಿ ಶನೇಶ್ವರನು ಶುಭಫಲವನ್ನು ಕೊಡೋದಿಲ್ಲ. ಯಾಕೆ ಅಂತಂದರೆ ಶನಿ ಒಬ್ಬರೇ ಫಲ ಕೊಡೋದಂತಲ್ಲ, ಈಗ ನಾವು ಹೇಳ್ತಾ ಇರೋದು ಶನಿಗೆ ಸಂಬಂಧಪಟ್ಟಂತಹ ಫಲವೇ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೇರೆ ಗ್ರಹಗಳು ಚೆನ್ನಾಗಿದ್ರೆ ಆ ಫಲಗಳು ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಶನೇಶ್ವರನ ಒಬ್ಬರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಈ ಕರ್ಕಾಟಕ ರಾಶಿಯವರಿಗೆ 9ನೇ ಭಾವದಲ್ಲಿ ಶನಿ ಸಂಚಾರ ಆಗ್ತಾ ಇರುತ್ತೆ. ಆ ಸಂಚಾರದ ಫಲದ ನಿಮಿತ್ತವಾಗಿ ತಂದೆ ತಾಯಿ ಆರೋಗ್ಯದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇರ್ತದೆ. ತಂದೆ ತಾಯಿಗಳನ್ನು ಬಹಳ ಜಾಗ್ರತೆಯಿಂದ ನೋಡಬೇಕು. ಯಾಕೆ ಅಂದರೆ ನಮ್ಮ ಭಾವ ಇದು ಪಿತೃಸ್ಥಾನ, ಪಿತೃಭಾವ ಅಂತ ಹೇಳ್ತೀವಿ. ಪಿತೃಸ್ಥಾನ ಆಗ್ತದೆ, ಪಿತೃಸ್ಥಾನಾಧಿಪತಿ ಅಂತ ಇರ್ತಾರೆ, ಪಿತೃಕಾರಕ ಗ್ರಹ ಇರ್ತದೆ. ಹೀಗೆ ಅದಕ್ಕೆ ಒಂದಕ್ಕೊಂದು ಸಂಬಂಧಪಟ್ಟುಕೊಂಡಿರೋದ್ರಿಂದ ಇದು 9ನೇ ಭಾವ ಪಿತೃಭಾವ. ಆ ಭಾವ ಅಲ್ಲಿರ್ತಕ್ಕಂತಹ ಶನೇಶ್ವರನು ತಂದೆ ತಾಯಿಗಳಿಗೆ, ಅತ್ತೆ ಮಾವನವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂತಹದ್ದು. ಏನು ಆರೋಗ್ಯದ ವ್ಯತ್ಯಾಸ ಆಗ್ಬಹುದು? ಇದು ಕರ್ಕಾಟಕ ರಾಶಿ ಆಗಿರೋದ್ರಿಂದ ಇದು ಜಲರಾಶಿ ಆಗಿರುತ್ತೆ. ಈ ರಾಶಾಧಿಪತಿ ಚಂದ್ರ ಆಗ್ತಾನೆ. ಆ ಕಾರಣದಿಂದ ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆ, ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆ, ಉಸಿರಾಟದ ತೊಂದರೆ, ಇವೆಲ್ಲ ತೊಂದರೆಗಳು ಆರೋಗ್ಯದಲ್ಲಿ ಬರುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಜಾಗ್ರತೆ ವಹಿಸಬೇಕು. ಈ ಜ್ಯೋತಿಷ್ಯ ಫಲದ ಒಂದು ಶನಿಯ ಫಲದ ವಿವರಣೆ ಹೇಳುವುದಕ್ಕೆ ಕಾರಣವೇ ನಿಮಗೆ ಜಾಗ್ರತೆಯನ್ನು ಮೂಡಿಸೋದಕ್ಕೆ. ಈ ಜಾಗ್ರತೆ ಮೂಡಿಸೋದು ಅಂದರೆ ನಿಮಗೆ ವಿಚಾರವನ್ನು ವಿಸ್ತಾರವಾಗಿ ನಿಮಗೆ ಹೇಳೋದ್ರಿಂದ ನಿಮಗೆ ಮುಂಜಾಗ್ರತೆ ವಹಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮಗೆ ಏನಾಗುತ್ತೆ ಅಂತ ಮುಂಚೆ ಗೊತ್ತಾದರೆ ಅಡ್ವಾನ್ಸ್ ಆಗೋದಕ್ಕೆ ನಾವು ಪ್ರಿಪೇರ್ ಆಗಬಹುದು ಎನ್ನುವಂತಹ ಚಿಂತನೆ ಇಟ್ಟುಕೊಂಡು ನಿಮಗೆ ಈ ಮಾಹಿತಿಯನ್ನು ಕೊಡಬಹುದು. ಆ ಕಾರಣದಿಂದ ನಿಮಗೆ ಆ ಶನೀಶ್ವರನು ನಿಮ್ಮ ತಂದೆ ತಾಯಿ ಆರೋಗ್ಯದ ವ್ಯತ್ಯಾಸ ಆಗೋದು ಅಲ್ಲದೆ ನಿಮಗೆ ವೈಯಕ್ತಿಕವಾಗಿ ಆರೋಗ್ಯದಲ್ಲಿ ತೊಂದರೆ ಆಗಬಹುದು. ಶೀತ, ಪಿತ್ತ, ಕಫ ಅಂತ ನಾವು ಹೇಳ್ತೀವಿ. ಇದು ಮೂರಕ್ಕೂ ಶನಿಯ ಕಾರಕ ಆಗ್ತಾನೆ. ಮತ್ತೆ ರೋಗಕ್ಕೆ ಕಾರಕನು ಅವರೇ ಆಗ್ತಾನೆ. ಅಲ್ಲದೆ ಶೌರ್ಯಕ್ಕೆ ಕಾರಕ ಆಗ್ತಾನೆ. ಅಲ್ಲದೆ ಸಾಹಸಕ್ಕೆ ಕಾರಕ ಆಗ್ತಾನೆ. ಇವೆಲ್ಲವೂ ಕೂಡ ಶನೇಶ್ವರನು ವಿಶೇಷವಾಗಿರ್ತಕ್ಕಂತಹ ಒಂದು ಚೈತನ್ಯವನ್ನ, ಶಕ್ತಿಯನ್ನ ಮತ್ತು ಕರ್ಮದ ಫಲವನ್ನು ಹಿಡಿದುಕೊಂಡು ಬರತಕ್ಕಂಥವನಾಗ್ತಾನೆ. ಹಾಗಾಗಿ ಕರ್ಮದ ಫಲ ಅಂತಂದ್ರೆ ನಾವು ಮಾಡಿರ್ತಕ್ಕಂತಹದ್ದು, ನಾವು ಒಳ್ಳೇದು ಮಾಡಿದ್ರೆ ಅದು ನಮ್ಮ ಹಿಂದೆ ನಿಂತು ಕಾಪಾಡುತ್ತೆ ಅಂತ ಹೇಳ್ತಾರೆ. ಪ್ರಾಜ್ಞರು ಹೇಳ್ತಾರೆ, ಹಿರಿಯವರು ಏನ್ ಹೇಳ್ತಾರೆ, ನೀವು ಒಳ್ಳೇದು ಮಾಡಿ ನಿಮ್ಮ ಹಿಂದೆ ಇದ್ದು ನಿನ್ನ ಕಾಪಾಡುತ್ತೆ ಅಂತೇಳಿ. ನೀವೇನಾದ್ರು ಒಳ್ಳೇದು ಮಾಡಿಲ್ಲ ಅಂದ್ರೆ, ಕೆಟ್ಟದ್ದು ಮಾಡಿದ್ರೆ ಅದು ನಮ್ಮ ಎದುರುಗಡೆ ಬಂದು ತೊಂದರೆ ಕೊಡುತ್ತೆ ಅಂತೇಳಿ. ಹೀಗೆ ನಾವು ಎಷ್ಟು ಒಳ್ಳೇದು ಮಾಡ್ತೀವಿ ಅಷ್ಟು ಒಳ್ಳೇದಾಗ್ತದೆ ನಮಗೆ. ನಾವು ಏನು ಮಾಡ್ತೀವಿ ನಾವು ಅದೇ ನಮಗೆ ಫಲ ಸಿಗತ್ತೆ. ನಾವು ಏನು ಅಡಿಗೆ ಮಾಡ್ತೀವಿ ಅದನ್ನೇ ಊಟ ಮಾಡಬೇಕು. ಹಾಗಾಗಿ ಪಡೆದದ್ದು ನಾವು ಅದರ ಜೀವನದಲ್ಲಿ ಅನುಭವಿಸ್ಬೇಕಾಗ್ತದೆ. ಏನು ಪಡ್ಕೊಂಬಂದಿದ್ದೀವಿ ಅದನ್ನು ಅನುಭವಿಸ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಎಷ್ಟೋ ತೊಂದರೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳೋಕೆ ನಮಗೆ ಮಾರ್ಗದರ್ಶನದ ಅವಶ್ಯಕತೆ ಇರ್ತದೆ. ಆ ಮಾರ್ಗದರ್ಶನದ ಕಾರಣವೇ ನಮಗೆ ಅದರ ಫಲ ಮತ್ತು ಅದರ ಯೋಚನೆ ನಮ್ಮ ಚಿಂತನೆ ಆಗಿರುತ್ತೆ. ಆ ಕಾರಣದಿಂದ ನಾವು ಒಳ್ಳೆಯ ಒಂದು ಚಿಂತನೆಯನ್ನು ಮಾಡಿಕೊಂಡು ಭಗವಂತನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗ್ತದೆ. ಜೊತೆಗೆ ಕಷ್ಟ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರ್ತದೆ. ಪ್ರತಿಯೊಂದು ವ್ಯಕ್ತಿಗೂ ಕೂಡ ಏನೋ ಒಂದು ಆಗ್ತದೆ. ಒಬ್ಬರಿಗೆ ಹಣಕಾಸಿನ ಕಷ್ಟ ಇರುತ್ತೆ, ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಒಬ್ಬರಿಗೆ ಮಕ್ಕಳ ಆರೋಗ್ಯದ ಸಮಸ್ಯೆ ಇರುತ್ತೆ, ತಂದೆ ತಾಯಿ ಆರೋಗ್ಯದ ಸಮಸ್ಯೆ ಇರುತ್ತೆ, ಕೋರ್ಟು ಕಚೇರಿ ವ್ಯಾಜ್ಯ, ಯಾರಿಗೂ ಸಮಸ್ಯೆ ಇಲ್ಲ. ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು ಜೀವನದಲ್ಲಿ ಸಮಸ್ತ ಭೂಮಂಡಲದಲ್ಲಿ ಎಲ್ರಿಗೂ ಏನೋ ಒಂದು ಆಗ್ತಾ ಇರುತ್ತೆ, ಏನೋ ಒಂದು ಆಗದೆ ಇರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಚಿಂತನೆ, ಒಂದು ಯೋಚನೆ ಇರುತ್ತೆ. ಅಂತ ಯೋಚನೆ ನಮಗೆ ಪೂರಕವಾಗಿರಬೇಕು. ನಮಗೆ ಅದು ಮಾರಕ ಆಗಬಾರ್ದು. ನಮಗೆ ಯಾವುದೇ ರೀತಿಯ ತೊಂದರೆ ಬರುವಂಥ ಯೋಚನೆಗಳು, ಋಣಾತ್ಮಕವಾಗಿರ್ತಕ್ಕಂಥ ಯೋಚನೆಗಳು ಮಾಡೋದ್ರಿಂದ ನಮಗೆ ಸಮಸ್ಯೆಗಳು ಬರಬಹುದು. ಆ ಕಾರಣದಿಂದ ಎಲ್ಲ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡೋಣ, ಎಲ್ಲವೂ ಒಳ್ಳೆಯದಕ್ಕೆ ಯೋಚನೆ ಮಾಡೋಣ. ಅದರಿಂದ ನಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗತ್ತೆ. ಅಲ್ಲದೇನೆ ಈ ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ತೊಂದರೆ ಬರುವ ಸಾಧ್ಯತೆ ಇದೆ. ಅಂದರೆ ಕರ್ಕಾಟಕ ರಾಶಿ ದ್ವಿತೀಯಾಧಿಪತಿಯಾಗಿರ್ತಕ್ಕ ಸೂರ್ಯನಿಗೂ ಶನಿಗೂ ಆಗಬರೋದಿಲ್ಲ. ಚಂದ್ರನಿಗೂ ಶನಿಗೂ ಅಷ್ಟು ಆತ್ಮೀಯತೆ ಇದೆ ಅಂತ ಹೇಳಲಿಕ್ಕಾಗಲ್ಲ. ಎಷ್ಟು ಸಾಮಾನ್ಯ ಅಂದರೆ ಮಧ್ಯಮ ಅವರು ಫಲ ಕೊಡ್ತಾರೆ. ಅಂದ್ರೆ ಒಬ್ರಿಗೊಬ್ಬರು ಅಷ್ಟಕ್ಕಷ್ಟೇ ಅಂತ ಹೇಳಬೇಕು. ಯಾಕೆ ಅಂತಂದಂಥ ಅತ್ಯುತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇರತಕ್ಕಂತಹ ಒಂದು ಕರ್ಕಾಟಕ ರಾಶಿ ಆಗಿರಲಿ ಅಥವಾ ದ್ವಿತೀಯಾಧಿಪತಿ ಆಗಿರಲಿ, ಸ್ಥಾನಾಧಿಪತಿ ಆಗಿರಲಿ, ಇದು ಯಾವುದು ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂತಹ ಒಂದು ಬಾಂಧವ್ಯ ಇರತಕ್ಕಂತಹ ಒಂದು ಫಲ ಕೊಡಕ್ಕಾಗಲ್ಲ. ಆ ಕಾರಣದಿಂದ ಮತ್ತೆ ಶನೀಶ್ವರನು ಕೂಡ ನೀಚಾಭಿಲಾಷೆಯಾಗಿ ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ಯಾವ ಗ್ರಹಗಳು ನೀಚಾಭಿಲಾಷೆಯಾಗಿ ಹೋಗ್ತಾ ಇರುತ್ತೆ ಅದರ ಪರಿಣಾಮಗಳು ಸ್ವಲ್ಪ ಕೆಟ್ಟದಾಗಿ ಬರ್ತಾ ಇರ್ತದೆ. ಯಾವುದು ಗ್ರಹಗಳು ಉಚ್ಚಾಭಿಲಾಷೆಯಾಗಿ ಹೋಗ್ತಾ ಇರ್ತದೆ ಅದರ ಫಲಗಳು ನಮಗೆ ಉತ್ತಮದ ಕಡೆಗೆ ಕರ್ಕೊಂಡು ಹೋಗ್ತದೆ, ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ತದೆ. ಹಾಗಾಗಿ ಶನೇಶ್ವರನು ನೀಚಾಭಿಲಾಷೆಯಾಗಿ ಬರ್ತಾ ಇದ್ದಾನೆ. ಹಾಗಾಗಿ ನೀಚಾಭಿಲಾಷಿ ಅಂತಂದ್ರೆ ನೀಚ ಸ್ಥಾನಕ್ಕೆ ಒಂದ್ ಮನೆ ಹಿಂದೆ ಇದ್ರೆ ನೀಚಾಭಿಲಾಷಿ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಒಂದು
ಶನೇಶ್ವರನು 9ನೇ ಭಾವದಲ್ಲಿದ್ದಾಗ ಅದೃಷ್ಟವನ್ನ ಕಡಿಮೆ ಮಾಡ್ತಾನೆ. ಅದೃಷ್ಟ ನೀವು ಬರಬೇಕಾದ್ದು ಭಾಗ್ಯಸ್ಥಾನದಿಂದ. ಭಾಗ್ಯಸ್ಥಾನದಲ್ಲಿ ಶನಿ ಇದ್ರೆ ಭಾಗ್ಯ ಕಡಿಮೆ ಆಗ್ತದೆ. ಆದರೆ ನಿಮ್ಮ ಜಾತಕ ಚೆನ್ನಾಗಿದ್ರೆ ಭಾಗ್ಯ ಸಿಗಬಹುದು. ಆದರೆ ಶನೇಶ್ವರನು 3ನೇ ಮನೆ ಅಂದ್ರೆ ರಾಶಿಗೆ 3ನೇ ಮನೆಯನ್ನ ನಾವು ಭರಾತೃ ಸ್ಥಾನ ಅಂತ ಹೇಳ್ತೀವಿ. ಅಲ್ಲೂ ಕೂಡ ಶನಿಯ ಪ್ರಭಾವ ಇರುತ್ತೆ. ಯಾಕೆ ಅಂದ್ರೆ ಈ ರಾಶಿಗೆ 3ನೇ ಭಾವಕ್ಕೆ ಶನಿ ದೃಷ್ಟಿ ಇರುತ್ತೆ. ತೃತೀಯ ಭಾವಕ್ಕೆ ಶನಿ ದೃಷ್ಟಿ ಬಂದಾಗ ಏನಾಗುತ್ತೆ, ಕೋರ್ಟು ಕಚೇರಿ ವ್ಯಾಜ್ಯ ಯಾವುದಕ್ಕೆ ಸಂಬಂಧಪಟ್ಟು ಹೋಗುತ್ತೆ, ಆಸ್ತಿಗೆ ಸಂಬಂಧಪಟ್ಟು ಹೋಗ್ತೀವಿ. ಕೆಲವೊಂದಷ್ಟು ವ್ಯವಹಾರ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟು, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟು, ಸ್ವಯಾರ್ಜಿತ ಆಸ್ತಿಗೆ ಸಂಬಂಧಪಟ್ಟು, ಮತ್ತೆ ಗಂಡ ಹೆಂಡತಿ ವ್ಯವಹಾರದಲ್ಲಿ ದಾಂಪತ್ಯದಲ್ಲಿ ಕಲಹ ಬಂದ್ಬಿಟ್ಟು ಈ ರೀತಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಕೋರ್ಟು ಕಚೇರಿ ಹೋಗುವಂತ ಯೋಗಗಳು ಕೂಡ ನಿಮಗಿರುತ್ತೆ. ಯಾಕೆಂದ್ರೆ ಭ್ರಾತೃಭಾವದಲ್ಲಿ ಇರೋದ್ರಿಂದ ಆಸ್ತಿ ವಿಚಾರ ಅಂತ ಹೇಳ್ತೀವಿ. ಅಣ್ಣ ತಮ್ಮಂದಿರಲ್ಲಿ ದಾಯಾದಿ ಕಲಹ, ಮತ್ಸರ, ಅಸಮಾಧಾನ ಈ ರೀತಿ ಆಗುವಂತಹ ಸಾಧ್ಯತೆಗಳು. ತಂದೆ ಮರಣಾನಂತರದಲ್ಲಿ ಆಸ್ತಿಯನ್ನ ಭಾಗ ಮಾಡಿಕೊಳ್ಳುವಾಗ ನಿಮ್ಮಲ್ಲಿ ಗಲಾಟೆ ಆಗುವ ಸಾಧ್ಯತೆ, ಕೋರ್ಟು ಕಚೇರಿ ಹೋಗುವ ಸಾಧ್ಯತೆಗಳು ಬರಬಹುದು. ಹಾಗಾಗಿ ಬಹಳ ಜಾಗೃತರಾಗಿರ್ಬೇಕು. ನಮಗೆ ಯಾವ್ದು ಬೇಕು, ಯಾವ್ದು ಬೇಡ, ಯಾವ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಚಿಂತನೆ ಮಾಡಬೇಕು, ಚರ್ಚೆ ಮಾಡಬೇಕು. ನಿಮ್ಮ ಹಿತಚಿಂತಕರಲ್ಲಿ ನೀವು ಕೇಳಬೇಕು. ಕೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನ, ಮಾರ್ಗದರ್ಶನವನ್ನ ತೆಗೆದುಕೊಂಡು ನೀವು ಹೋದಾಗ ನಿಮ್ಗೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಮಾಡೋದಕ್ಕೆ ಒಂದು ಮಾರ್ಗೋಪಾಯ ಸಿಗತ್ತೆ. ಹಾಗಾಗಿ ನಿಮ್ಗೆ ಎಲ್ಲ ಸಮಸ್ಯೆ ಹೇಳ್ತಾ ಇದ್ದೀನಿ ಅಂತಲ್ಲ, ಸಮಸ್ಯೆಗಳೇ ಮನುಷ್ಯನಿಗೆ ಬಂದು ತೊಂದರೆ ಕೊಡೋದು. ನಮ್ಗೆ ಒಳ್ಳೇದು ಯಾವಾಗಲೂ ನಮ್ಗೆ ತೊಂದರೆ ಕೊಡಲ್ಲ. ನಮ್ಗೆ ತೊಂದರೆ ಆಗೋದೇ ಸಮಸ್ಯೆಗಳಿಂದ. ಆ ಸಮಸ್ಯೆಗಳನ್ನ ಬರದೇ ಇರೋದಕ್ಕೆ ಏನ್ ಮಾಡ್ಬೇಕು ಅನ್ನುವಂತಹ ಮಾರ್ಗೋಪಾಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಕಾರಣದಿಂದ ನೀವು ಬಹಳ ಜಾಗೃತರಾಗಿರ್ಬೇಕು. ಆಸ್ತಿ ವಿಚಾರದಲ್ಲಿ, ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಬಹಳ ಜಾಗೃತರಾಗಿರ್ಬೇಕು. ಯಾಕೆ ಅಂತಂದ್ರೆ ನಿಷ್ಠುರ ಮಾಡ್ಕೋಬಾರದು. ಪ್ರೀತಿ ವಿಶ್ವಾಸದಿಂದ ಎಲ್ಲವನ್ನು ಗೆಲ್ಲಬೇಕು. ಪ್ರೀತಿ ವಿಶ್ವಾಸ ನಂಬಿಕೆ, ಇದರಿಂದ ನಾವು ಜನರನ್ನ ಗೆಲ್ಲಬೇಕು, ಸಮಾಜವನ್ನು ಗೆಲ್ಲಬೇಕು. ಅದರಿಂದ ನಿಮಗೆ ಸಿಗಿರ್ತಕ್ಕಂಥ ಸುಖ ನಿಮಗೆ ವಿರುದ್ಧವಾಗಿ ನಡ್ಕೊಂಡಾಗ ಸಿಗೋದು ನಿಮಗೆ ಅಂತಲ್ಲ, ಯಾರಿಗೂ ಸಿಗೋದಿಲ್ಲ. ಹಾಗಾಗಿ ಅಂತ ಒಂದು ಪ್ರೀತಿ ವಿಶ್ವಾಸ ವಾತ್ಸಲ್ಯ, ಒಂದು ಸೌಹಾರ್ದತೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿ ಇವೆಲ್ಲವನ್ನು ಗೆಲ್ಲುವಂತ ಸಾಮರ್ಥ್ಯ ಅದೇ ಶನೇಶ್ವರ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಹೇಳುವಂತಹದ್ದು. ಅದು ಅಲ್ಲದೇನೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬಹಳ ಜಾಗೃತೆ ವಹಿಸಬೇಕು. ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು ಆಗಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ನಾವು ಅವರಿಗೆ ಪರಿಶ್ರಮವನ್ನು ನಾವು ಪಡಬೇಕಾಗತ್ತೆ. ಅವರು ಕೂಡ ಈ ರೀತಿಯ ಪರಿಶ್ರಮವನ್ನು ಪಡಬೇಕು. ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಬೇಕು. ಯಾರು ಏನೇ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಅಧ್ಯಯನ ಇರುತ್ತೆ. ಏನು ಕಲಿಯದೆ ಏನು ಮಾಡ್ಲಿಕ್ಕಾಗಲ್ಲ. ಆಗ ಅಧ್ಯಯನ ಸ್ಟಡಿ ಮಾಡಬೇಕು, ಚೆನ್ನಾಗಿ ಓದಬೇಕು. ಇವರು ಮಕ್ಕಳು ಹೊರದೇಶಕ್ಕೆ ಹೋಗಿ ಅಧ್ಯಯನ ಮಾಡತಕ್ಕಂಥ ಯೋಗ ಇದೆ. ಹೊರದೇಶಕ್ಕೆ ಹೋಗಿ ಡಾಕ್ಟ್ರು ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಸಾಫ್ಟ್ವೇರ್ ಮಾಡ್ಬೋದು, ಹೀಗೆ ಬೇರೆ ಬೇರೆ ಒಂದು ಉದ್ಯೋಗದಲ್ಲಿ ವೃತ್ತಿಗೋಸ್ಕರವಾಗಿ ಹೊರದೇಶಕ್ಕೆ ಹೋಗಿ ಪ್ರಯಾಣ ಮಾಡಿ ಅಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಒಂದು ಜಾಬ್ ಮಾಡುವಂತ ಯೋಗವೂ ಕೂಡ ನಿಮ್ಮ ಮಕ್ಕಳಿಗೆ ಇರ್ತದೆ. ಮಕ್ಕಳು ಚೆನ್ನಾಗಿರ್ತಾರೆ, ಆದರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಜಾಗ್ರತೆ ವಹಿಸಬೇಕು. ಜೊತೆಗೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹ ಮನಸ್ತಾಪ ಇರುತ್ತೆ. ಅದು ದುಡ್ಡಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ಇರಬಹುದು. ಬಹಳ ಜಾಗ್ರತೆ ವಹಿಸ್ಕೊಂಡು ಕೂತ್ಕೊಂಡು ಮಾತಾಡಿ ಎಲ್ಲ ಸರಿ ಮಾಡ್ಬೋದು. ನಮ್ಮಲ್ಲಿ ವಿಶ್ವಾಸ, ಪ್ರೀತಿ, ನಂಬಿಕೆ, ಅಭಿಮಾನ, ಗೌರವ, ಸೌಹಾರ್ದತೆ ಇವೆಲ್ಲವೂ ನಮ್ಮಲ್ಲಿ ಇದೆ ಅಂತಂದ್ರೆ ನಾವು ಯಾರನ್ನು ಕೇಳಬೇಕಾಗಿಲ್ಲ. ಎಲ್ಲ ನಮ್ಮ ಹತ್ರ ಇದ್ದಾಗ ನಾವು ಅವ್ರನ್ನ ಕರೆದು ಕೂರಿಸಿ ಮಾತಾಡಿ ಎಂತ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ನಿಮ್ಮ ದಾಂಪತ್ಯ ಸಮಸ್ಯೆ ಪರಿಹಾರ ಆಗ್ತದೆ, ಆರ್ಥಿಕ ಸಮಸ್ಯೆ ಪರಿಹಾರ ಆಗ್ತದೆ. ನಿಮ್ಗೆ ಯಾವುದೇ ಅಣ್ಣ ತಮ್ಮಂದಿರಿದ್ರು ಕೂಡ ಕುಳಿತು ಮಾತಾಡಿ. ಪ್ರೀತಿಗೆ ಬಗ್ತಾರೆ, ಗೌರವಕ್ಕೆ ಬಗ್ತಾರೆ, ಎಲ್ಲದಕ್ಕೂ ನಿಮ್ಮ ಬಗ್ಗೆ ನಿಮ್ಮನ್ನೇ ಕೇಳ್ತಾರೆ ಏನ್ ಮಾಡ್ಬೇಕು ಅಂತ ಹೇಳಿ. ಅಂತ ಯೋಗಗಳು ನಿಮಗೆ ಶನಿ ಪ್ರಭಾವದಿಂದ ಒಳ್ಳೇದು ಆಗ್ತದೆ. ಅದನ್ನು ಕೂಡ ಚಿಂತನೆ ಮಾಡಿ. ಹಾಗಾಗಿ ಅದು ಕೂಡ ನಿಮಗೆ ಪರಿಹಾರ ಆಗುವಂತ ಯೋಗ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಗಮನ ಕೊಡಬೇಕು. ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವರು ಹೊರದೇಶಕ್ಕೆ ಹೋಗಿ ಅವರು ವಿದ್ಯಾಭ್ಯಾಸವನ್ನು ಮಾಡುವಂತ ಯೋಗ, ವೃತ್ತಿ ಮಾಡುವಂತ ಯೋಗ ಕೂಡ ನಿಮ್ಮ ಮಕ್ಕಳಿಗೆ ಇರ್ತದೆ. ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಅಧ್ಯಯನ ತುಂಬಾ ಚೆನ್ನಾಗಿರುತ್ತೆ. ಗಣಿತ ಶಾಸ್ತ್ರದಲ್ಲಿ ಬುದ್ಧಿವಂತರಾಗ್ತಾರೆ, ಗಣಿತ ಶಾಸ್ತ್ರ ಚೆನ್ನಾಗಿರುತ್ತೆ. ಇಲ್ಲ ಅವರು ಇಂಜಿನಿಯರಿಂಗ್ ತಂತ್ರಜ್ಞಾನವನ್ನು ಆಗ್ಬೋದು, ಡಿಫೆನ್ಸ್ ಅಲ್ಲಿ ಓದ್ಬೋದು. ಹೀಗೆ ರಾಜಕೀಯ ವರ್ಗದಲ್ಲಿದ್ರೆ ಅವ್ರಿಗೂ ಸ್ವಲ್ಪ ಹಿನ್ನಡೆ ಇದೆ. ರಾಜಕೀಯ ವರ್ಗದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ. ಅಂದ್ರೆ ಪೂರ್ವಾಜಿತ ಕರ್ಮ ಬಾಸತ್ತೆ. ಪೂರ್ವಾಜಿತ ಕರ್ಮ ಅಂದ್ರೆ ಹಿಂದಿನ ತಲೆಮಾರಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದಿದ್ರೆ, ತೊಂದರೆಗಳು, ದೋಷಗಳು ನಾವು ಕುಟುಂಬಕ್ಕೆ ಬಂದದಿದ್ರೆ ಅಂತ ದೋಷಗಳಿಂದ ಅವರು ಇವಾಗ ಅದು ಆಕ್ಟಿವ್ ಆಗುತ್ತೆ. ಪೂರ್ವಾಯಿತ ಕರ್ಮ ಈಗ ಆಕ್ಟಿವ್ ಆಗುತ್ತೆ. 9ನೇ ಭಾವದಲ್ಲಿ ಶನಿ ಇದ್ದಾಗ ನಮಗೆ ಹಿಂದಿನವರು ತಲೆಮಾರಿನವರು ಅಂದ್ರೆ ತಂದೆ, ತಾತ, ಮುತ್ತಾತ, ಅವ್ರ ತಾತ ಹೀಗೆ 7 ತಲೆಮಾರಿಂದ ಬಂದಿರತಕ್ಕಂಥ ಯಾವುದೇ ಪೂರ್ವಾಯಿತ ಕರ್ಮ ಇದ್ರೆ ಅದೀಗ ಆಕ್ಟಿವ್ ಆಗುತ್ತೆ, ಅದೀಗ ಫಲ ಕೊಡುತ್ತೆ. ಯಾಕೆಂದ್ರೆ ಪಿತೃಸ್ಥಾನದಲ್ಲಿರತಕ್ಕಂಥ ಶನೇಶ್ವರನು ಅದೆಲ್ಲ ಫಲವನ್ನು ಕೊಡ್ತಾನೆ. ಏನ್ ನಮ್ಮಲ್ಲಿ ದೋಷಗಳು ಬರ್ತದೆ, ಏನ್ ನಮಗೆ ಆಕ್ಟಿವ್ ಆಗುತ್ತೆ, ಹಿಂದಿನ ತಲೆಮಾರಲ್ಲಿ ಏನು ಮಾಡಿರಬಹುದು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಶಿಶುಹತ್ಯೆ, ಬ್ರಹ್ಮಹತ್ಯೆ, ಗೋಹತ್ಯೆ, ದೇವಸ್ಥಾನದಲ್ಲಿ ಆಣೆ ಪ್ರಮಾಣ, ದೇವರಿಂದ ನಿಧಿ ಶೋಧನೆ, ಹೀಗೆ ಶಾಪಗ್ರಸ್ತ ಜಮೀನನ್ನು ತೆಗೆದುಕೊಳ್ಳೋದು, ಕೆಲ ಕಳ್ತನ ಮಾಡಿದ್ದಿದ್ರೆ ಇವೆಲ್ಲವೂ ಕೂಡ ಹಿಂದಿನ ತಲೆಮಾರಲ್ಲಿ ಯಾರಾದರೂ ಮಾಡಿದ್ದಾರೆ ಅಂತಲ್ಲ, ಮಾಡಿದ್ದರೆ ಅದು ಈಗ ನಿಮಗೆ ಬಾಧಿಸ್ತದೆ. ಅದು ನಿಮಗೆ ಕಷ್ಟದ ರೂಪದಲ್ಲಿ ಬರ್ತದೆ. ಅದು ಒಂದು ರೀತಿಯ ಮಾನಸಿಕವಾಗಿ ಹಿಂಸೆಯನ್ನು ಕೊಡುತ್ತೆ, ಚಿಂತನೆಯನ್ನು ಕೊಡುತ್ತೆ. ಅದಕ್ಕಾಗಿ ಬಹಳ ಒಳ್ಳೆಯ ಯೋಚನೆ ಮಾಡಿ, ಒಳ್ಳೆ ಧನಾತ್ಮಕವಾಗಿ ಚಿಂತನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿ, ಕೆಲವು
ಒಂದಷ್ಟು ಸ್ತೋತ್ರಗಳನ್ನು ಮಂತ್ರಗಳನ್ನು ಹೇಳ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ನಿಮ್ಗೆ ಒಳ್ಳೆಯದಾಗತ್ತೆ. ಹೀಗೆ ಕರ್ಕಾಟ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಉದ್ಯೋಗದಲ್ಲಿರೋರಿಗೆ, ವೃತ್ತಿಯಲ್ಲಿರೋರಿಗೆ ಮತ್ತು ಯಾವುದೇ ವೃತ್ತಿಯಲ್ಲಿರಿ ನೀವು, ಆ ವೃತ್ತಿಯಲ್ಲಿ ಭಗವಂತನ ಒಂದು ಕೈವಾಡ ಇರುತ್ತೆ. ಯಾಕೆ ಅಂತಂದರೆ ಕರ್ಮಕ್ಕೆ ಕಾರಕನಾಗಿರ್ತಕ್ಕಂಥ ಶನೇಶ್ವರನು ಎಲ್ಲ ರೀತಿಯ ಒಂದು ವೃತ್ತಿಯಲ್ಲೂ ಕೂಡ ಭಗವಂತನ ಕೈವಾಡ ಇರುತ್ತೆ. ಯಾಕೆ ಅಂತಂದರೆ ಆಯುಷ್ಯಂ ಜೀವನೋಪಾಯಂ ಮರಣಂಚರೇಶ್ವರ, ಆಯುಷ್ಯಕ್ಕೆ ಜೀವನೋಪಾಯಕ್ಕೆ ಶನೇಶ್ವರನೇ ಕಾರಣ. ಯಾರಿಗೂ ವೃತ್ತಿಯಲ್ಲಿ ಒಳ್ಳೆಯದಾಗಬೇಕು ಕೆಟ್ಟದಾಗಬೇಕು ಶನೇಶ್ವರನ ನಿರ್ಧಾರವನ್ನು ಮಾಡಬೇಕು. ಅದು ನಿರ್ಧಾರ ಮಾಡಿ ತೀರ್ಮಾನ ತೆಗೆದುಕೊಳ್ಳೆ ನ್ಯಾಯಾಧೀಶನಾಗಿರ್ತಕ್ಕಂಥ ಶನೇಶ್ವರನು ಈ ಧರ್ಮಕ್ಕೆ ನ್ಯಾಯಾಧಿಪತಿ ಆಗ್ತಾನೆ, ಈ ಗ್ರಹಗಳಿಗೆ ನ್ಯಾಯಾಧೀಶ ಆಗ್ತಾನೆ. ಯಾರು ಏನೇ ಮಾಡಿದ್ರು ಕೂಡ ಅದಕ್ಕೆ ಭಗವಂತನ ದೇವ್ರ ಶಿಕ್ಷೆ ಅಂತ ಹೇಳ್ತೀವಲ್ಲ, ದೇವ್ರ ಶಿಕ್ಷೆ ಕೊಡ್ತಾರೆ ತಪ್ಪು ಮಾಡಿದವರಿಗೆ ಅಂತ ಹೇಳ್ತೀವಲ್ಲ, ಅಂತ ಶಿಕ್ಷೆಯನ್ನು ಕೊಡ್ತಕ್ಕಂಥ ದಂಡನಾಯಕನು ಕೂಡ ಆಗ್ತಾನೆ. ಹಾಗಾಗಿ ಆ ಶನೇಶ್ವರನ ಪ್ರಾರ್ಥನೆಯನ್ನು ಮಾಡಿ ಭಗವಂತನ ಮರಿಬೇಡಿ, ಖಂಡಿತ ನಿಮಗೆ ಯಶಸ್ಸಾಗತ್ತೆ, ಕೀರ್ತಿ ಲಾಭ ಎಲ್ಲ ಸಿಗತ್ತೆ. ಭಗವಂತನ ಯಾವುದೇ ರೀತಿ ಕಷ್ಟ ಕೊಡದೆ ನಿಮ್ಮನ್ನು ಕಾಪಾಡಿಕೊಂಡು ಹೋಗ್ತಾನೆ ಅನ್ನೋದನ್ನ ಮರಿಬಾರ್ದು. ಒಂದು ವೇಳೆ ನೀವು ಕರ್ಕಾಟ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ತೊಂದರೆಯಲ್ಲಿ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಹತ್ತಿರಲಿರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 9 ವಾರ ಅರ್ಚನೆಯನ್ನ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.